ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರಿಗೂ ಪೂರ್ತಿ ಫಾರಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಮೆಹಂದಿ ಡಿಸೈನ್ಗಳನ್ನು ಯಾವ ರೀತಿ ಕೋನದಿಂದ ಹಾಕೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾನು ಪೆನ್ಸಿಲಿಂದ ಹಾಕಿ ತೋರಿಸಿದ್ದೆ. ಅದೇ ಬೇಸಿಕ್ ಡಿಸೈನ್ಗಳನ್ನು ಇವತ್ತು ಕೋನದಿಂದ ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬಹುದು ಅಂತಂದೇಳಿ ತೋರಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಾವು ಥಿನ್ ಆ್ಯಂಡ್ ಥಿಕ್ ಲೈನ್ಗಳನ್ನು ಹಾಕೋಬೇಕು. ಈ ರೀತಿ ನೋಡಿ, ಹಾರಿಜಾಂಟಲಿ ವರ್ಟಿಕಲಿ ಲೈನ್ಗಳನ್ನು ಹಾಕೋದನ್ನು ಕಲಿಬೇಕು. ನೀಟಾಗಿ ಹಾಕಬೇಕು ಕೋನದಿಂದ. ನೋಡಿ, ಈ ರೀತಿ. ಇದು ದಪ್ಪ. ಕೋನವನ್ನು ಜಾಸ್ತಿ ಪ್ರೆಸ್ ಮಾಡಿದರೆ ದಪ್ಪ ಬೀಳುತ್ತೆ. ಅದೇ ರೀತಿ ದಪ್ಪ ಮತ್ತು ತೆಳ್ಳ ಗೆರೆಗಳನ್ನು ಹಾಕೋದು ಮೊದಲಿಗೆ ಫಸ್ಟ್ ಸ್ಟೆಪ್. ಮೆಹಂದಿ ಡಿಸೈನ್ಗಳನ್ನು ಹಾಕೋದು ಇದು ಫಸ್ಟ್ ಸ್ಟೆಪ್ ಆಗಿದೆ. ನೆಕ್ಸ್ಟ್ ಎಲೆಗಳನ್ನು ಹಾಕೋದು, ಲೀವ್ಸ್. ನೆಕ್ಸ್ಟ್ ಸರ್ಕಲ್ಗಳನ್ನು ಹಾಕೋದು. ಸರ್ಕಲ್, ವೃತ್ತ. ಈ ರೀತಿ ದೊಡ್ಡದರಿಂದ ಚಿಕ್ಕದ ವೃತ್ತಗಳನ್ನು ಹಾಕೋತಾ ಹೋಗೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಲೈನ್ಸ್ ವಿತ್ ಅಪ್ಸ್ ಹಾಕೋದು. ಈ ರೀತಿ ಲೈನನ್ನು ಹಾಕ್ಕೊಂಡು 2 ಲೈನ್ಗಳನ್ನು ಹಾಕೊಳ್ಳೋದು. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಫಾಸ್ಟಾಗಿ ಹಾಕೋದನ್ನು ಕಲಿಬೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಡಾಟ್ಸ್ಗಳನ್ನು ಹಾಕೋದು. ಈ ರೀತಿ ದೊಡ್ಡ ಡಾಟ್ ಇಡೋದು ಫಸ್ಟು, ಅದಕ್ಕಿಂತ ಸ್ವಲ್ಪ ಸಣ್ಣದು. ಈ ರೀತಿ ಚಿಕ್ಕ ಚಿಕ್ಕ ಡಾಟ್ಸ್ಗಳನ್ನು ಒಂದು 5-6 ಇಟ್ಟರೆ ಅದು ಒಂಥರ ಡಿಸೈನ್ ಆಗುತ್ತೆ. ನೆಕ್ಸ್ಟ್ ಜಿಲೇಬಿ ವಿತ್ ಅಪ್ಸ್. ಈ ರೀತಿ ಜಿಲೇಬಿನ ಹಾಕಿ ಅದರೊಳಗೆ ಈ ರೀತಿ ಅಪ್ಸ್ಗಳನ್ನು ಹಾಕೋದು. ಆದಷ್ಟು ನಾವು ಕೋನ ಚೆನ್ನಾಗಿರೋದು ತಗೋಬೇಕು. ಯಾವ ಕೋನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ.
ಈಗ ನೀವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಯಾವುದಾದ್ರೂ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಲೈನ್ಸ್ ವಿತ್ ಡಾಟ್ಸ್. ಈ ರೀತಿ ಲೈನ್ ಹಾಕೋದು, ಅದರ ಮೇಲೆ ಈ ರೀತಿ ಡಾಟ್ಗಳನ್ನು ಹಾಕೋತ ಹೋಗೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಡ್ರಾಪ್ಸ್. ಈ ರೀತಿ ಡ್ರಾಪ್ಸ್ ಬೀಳೋ ಥರ ನಾವು ಡಿಸೈನ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಲೈನ್ಸ್ ಅಪ್ಸ್ ವಿತ್ ಡಾಟ್ಸ್. ಈ ರೀತಿ ಲೈನ್ ಹಾಕೊಳ್ಳೋದು, ಅಪ್ಸ್ಗಳನ್ನು ಹಾಕೋದು, ಅದರ ಮೇಲೆ ಈ ರೀತಿ ಡಾಟ್ಗಳನ್ನ ಇಡೋದು. ನೆಕ್ಸ್ಟ್ ನೋಡಿ, ಸರ್ಕಲ್ ಚೈನ್ ಅಂತಂದು, ಸರ್ಕಲಿಂದ ಚೈನ್ ಮಾಡ್ಕೊತ ಹೋಗೋದು ಈ ರೀತಿ. ಈ ರೀತಿ ದೊಡ್ಡ ಸರ್ಕಲ್ ಹಾಕಿ ನೆಕ್ಸ್ಟ್ ಚಿಕ್ಕ ಸರ್ಕಲ್, ಮತ್ತೆ ದೊಡ್ಡದು. ಫೋನದಿಂದ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಯಾವಾಗ ಯಾವ ಡಿಸೈನ್ ನಾವು ಯಾವ ರೀತಿ ಹಾಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತಂದೇಳಿ ಗೊತ್ತಾಗುತ್ತೆ. ನೆಕ್ಸ್ಟು ರಿಂಗ್ ಡಾಟ್ಸ್. ಈ ರೀತಿ ರಿಂಗ್ ಥರ ನಾವು ಹಾಕ್ಕೋಬೇಕು. ಇದ್ರ ಮೇಲೆ ಡಾಟ್ಸ್ಗಳನ್ನು ಹಾಕೊಳ್ಳೋದು. ನೆಕ್ಸ್ಟು ಮ್ಯಾಂಗೋ ಡಿಸೈನ್. ಈ ರೀತಿ ಇದೇ ರೀತಿ ಎಸ್ಸನ್ನು ನಾವು ಈ ರೀತಿ ಎಸ್ ಹಾಕ್ಕೊಂಡು ಅದಕ್ಕೆ ಈ ರೀತಿ ಟಚ್ ಮಾಡಿದ್ರೆ ಅದು ಮ್ಯಾಂಗೋ ಡಿಸೈನ್. ಅದನ್ನೇ ಉಲ್ಟಾ ಸೀದಾ ಹಾಕೊಳ್ಳೋದು. ಇದರೊಳಗೆ ನಾವು ಬೇಸಿಕ್ ಡಿಸೈನ್ಗಳನ್ನ ಹಾಕೊಳ್ಳೋದು. ಈ ರೀತಿ ಲೈನ್ಗಳು, ಡಾಟ್ಗಳು. ನೆಕ್ಸ್ಟು ಅರೇಬಿಕ್ ಫ್ಲವರ್ ಅಂತ. ಈ ರೀತಿ ಜಲೇಬಿಯನ್ನು ಹಾಕೊಳ್ಳೋದು. ಅರೇಬಿಕ್ ಫ್ಲವರ್ ಅಂದರೆ ಈ ರೀತಿ. ಇಲ್ಲಿ ಲೈನ್ಗಳನ್ನು ಹಾಕೊಳ್ಳೋದು. ನೆಕ್ಸ್ಟ್ ಇಲ್ಲಿ ಈ ಔಟ್ಲೈನನ್ನು ನಾವು ಸ್ವಲ್ಪ ದಪ್ಪವಾಗಿ ಹಾಕ್ಕೋಬೇಕು.
ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಶೇಪ್ಗಳನ್ನು ಹಾಕೊಳ್ಳೋದು. ಈ ರೀತಿ ಟ್ರಯಾಂಗಲ್ ಶೇಪ್, ಸ್ಕ್ವೇರ್, ಈ ರೀತಿ ರೆಕ್ಟ್ಯಾಂಗಲ್, ಸರ್ಕಲ್ ಅಂತೂ ಹಾಕಿದ್ದೀವಿ. ಈ ಶೇಪ್ ಒಳಗೆ ನಾವು ಬೇಸಿಕ್ ಡಿಸೈನ್ಗಳನ್ನು ಫಿಲ್ ಮಾಡೋದು. ಓಕೆ ಫ್ರೆಂಡ್ಸ್, ನೋಡಿ ಈ ರೀತಿ ನಾವು ಬೇಸಿಕ್ ಮೆಹಂದಿ ಡಿಸೈನ್ಗಳನ್ನು ಯಾವ ರೀತಿ ಕೋನದಿಂದ ಹಾಕೋದಂತಂದೇಳಿ ತೋರಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪಾರ್ಟ್ ಮೆಹಂದಿ ಡಿಸೈನ್ಗಳನ್ನು ಯಾವ ರೀತಿ ನಾವು ಹಾಕೋತೋ ಒಳ್ಳೆ ಡಿಸೈನ್ಗಳನ್ನು ಹಾಕ್ಬೋದು ಅಂತಂದೇಳಿ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.